ಈ ಖಾತಾ ವಿಳಂಬ ಸರ್ಕಾರದ ವಿರುದ್ಧ ಸಿಡಿದೆದ್ದ ಜನರು. ಆಸ್ತಿ ಖರೀದಿ ಮಾರಾಟ ಮಾಡಲಾಗದೆ ಜನರ ಗೋಳು. ರಾಜ್ಯಾದ್ಯಂತ ಈ ಖಾತಾಗಾಗಿ ಸರ್ಕಾರ ಸಾಫ್ಟ್ವೇರ್ ಅನ್ನ ಬದಲಾವಣೆ ಮಾಡಲಾಗಿದ್ದು, ಈ ಖಾತೆಯಲ್ಲಿ ವಿಳಂಬವಾಗ್ತಾ ಇದ್ದು ಸರ್ಕಾರದ ವಿರುದ್ಧ ಜನರು, ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಿಡಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ವರ್ ಸಮಸ್ಯೆ ಹೆಚ್ಚಳವಾಗಿದ್ದು ಜನರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ನಿತ್ಯ ಆಸ್ತಿ ಕೊಳ್ಳಲು ಮಾರಾಟ ಮಾಡಲು ಜನರು ರಿಜಿಸ್ಟರ್ ಕಚೇರಿಗಳತ್ತ ಹೋಗ್ತಾ ಇದ್ದು ಜನರಿಗೆ ಸರ್ವರ್ ಶಾಕ್ ನೀಡಿದೆ. ಇದರಿಂದ ನಿತ್ಯ ಈ ಖಾತೆ ಸವಲತ್ತು ಸಿಗದೆ ಸಾಮಾನ್ಯ ಜನರು ತೊಂದರೆಗೆ ಒಳಗಾಗ್ತಿದ್ದಾರೆ. ಇನ್ನು ಸರ್ಕಾರ ಈ ಆಸ್ತಿ ನೋಂದಣಿಗೆ ಈ ಖಾತವನ್ನ ಕಡ್ಡಾಯಗೊಳಿಸಿರೋದ್ರಿಂದ ಆಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರು ಆಸ್ತಿ ಮಾರಾಟ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ದಿನಗಟ್ಟಲೆ ಕಾಯುವಂತಾಗಿದೆ. ಆಸ್ತಿಗಳಿಗೆ ಈ ಖಾತಾ ವಿಳಂಬಕ್ಕೆ ಸರ್ವರ್ ಸಮಸ್ಯೆ ಎದುರಾಗಿದೆ. ಪಾಲಿಕೆಗಳಲ್ಲಿ ಮಂದಗತಿಯಲ್ಲಿ ಆಗ್ತಾ ಇದ್ರೆ ಇತ್ತ ಗ್ರಾಮ ಪಂಚಾಯಿತಿ, ಪುರಸಭೆ, ನಗರಸಭೆ ವ್ಯಾಪ್ತಿಯಲ್ಲಿ ಈ ಖಾತಾ ಪ್ರಕ್ರಿಯೆಯನ್ನ ಕಳೆದ 45 ದಿನಗಳಿಂದ ಬಂದ್ ಮಾಡಲಾಗಿದ್ದು ಆಸ್ತಿ ನೋಂದಣಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಖಾತಾಗಾಗಿ ಹೊಸ ಪೌತಿ ಸಾಫ್ಟ್ವೇರ್ ಅಳವಡಿಕೆ ಮಾಡಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದ್ದು ಸರ್ಕಾರದ ವಿರುದ್ಧ ಡೆವಲಪರ್ಸ್ ಅಸೋಸಿಯೇಷನ್ ಸಿಡಿದೆದ್ದಿದೆ. ಇನ್ನು ಈ ಖಾತಾ ಗೊಂದಲದ ಬಗ್ಗೆ ತುಮಕೂರು ಜಿಲ್ಲಾ ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಫೂರ್ತಿ ಚಿದಾನಂದ್, ಸರ್ಕಾರ ಏಕಾಏಕಿ ಸಾಫ್ಟ್ವೇರ್ ಬದಲಾವಣೆ ಮಾಡಿರುವುದರಿಂದ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಮೊದಲಿನಿಂದಲೂ ಕೂಡ 9A 11A ಈ ಸ್ವತ್ತು ಪೂರಕವಾದ ವ್ಯವಸ್ಥೆಯಾಗಿತ್ತು. ಆದ್ರೆ ಇದೀಗ ಅವೆರಡನ್ನ ಕೂಡ ನಿಲ್ಲಿಸಿದ್ದಾರೆ. ಇದೀಗ ಖಾತೆಗಳಾಗ್ತಾ ಇಲ್ಲ, ಆದ್ರಿಂದ ಸಮಸ್ಯೆ ಆಗ್ತಾ ಇದೆ. ಇವರು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಏಕಾಏಕಿ ಹಳೆಯ ಸಾಫ್ಟ್ವೇರ್ ಅನ್ನ ಸ್ಥಗಿತ ಮಾಡಿರುವುದರಿಂದ ಸಮಸ್ಯೆಯಾಗ್ತಾ ಇದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಸಡನ್ ಆಗಿ ನಮಗೆ ಯಾವುದೇ ರೀತಿ ಮುನ್ಸೂಚನೆ ಕೊಡದ ಹಾಗೆ ಈ ಒಂದು ಖಾತೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಎಷ್ಟು ತೊಂದರೆ ಆಗಿದೆ ಅಂದರೆ ಏಕಾಏಕಿ ಹೊಸ ಖಾತೆಗಳು ಆಗ್ತಾ ಇಲ್ಲ, ಅಪ್ಲೋಡ್ ಆಗ್ತಾ ಇಲ್ಲ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ, ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ ಈ ಖಾತೆಯ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಷ್ಟ ಆಗಿದೆ. ಎಲ್ಲಿ ಹೋದರೂ ಆ ಅಪ್ಡೇಟ್ ಆಗ್ತಾನೆ ಇಲ್ಲ. ನಾವು ಅವರನ್ನು ನಿವೇದನೆ ಮಾಡ್ಕೊಳ್ಳೋದೇನೆಂದರೆ, ನೀವು ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ಯಾವ ರೀತಿ ಈ ಥರ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಗಮನಿಸಿ ನೀವು ಅಲ್ಲಿವರೆಗೂ ನಮ್ಗೆ ಏನು 9A ಮತ್ತು 11A ಇತ್ತಲ್ಲ ಆ ಒಂದು ಖಾತೆಗಳನ್ನು ಏನು ಹಿಂದಿಂದಿ ಖಾತೆಗಳನ್ನ ಮತ್ತೆ ಅದಕ್ಕೆ ಬಿಡಿ. ಈ ವ್ಯವಸ್ಥೆ ತುಂಬ ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗಿದೆ, ಹೇಳಕ್ಕೆ ತೀರಲ್ಲ. ಯಾಕೆಂದರೆ ಹಣ ಎಲ್ಲೋ ಒಂದು ಮದುವೆ ಫಿಕ್ಸ್ ಆಗಿದ್ರೆ ಅವರು ಸಾಲ ತಗೊಂಡಿದ್ರೆ ಯಾರು ದುಡ್ಡು ಕೊಡ್ತಾರೆ ಮಾಟಿಗೆ ಇಲ್ದಲೆ? ಅವ್ರ ವ್ಯವಸ್ಥೆಗೆ ಭಾಳ ಕಷ್ಟ ಆಗಿದೆ. ಸಾವಿರಾರು ಸೈಟ್ಗಳದ್ದು ಬಾಕಿ ಇದೆ ಸರ್. ತುಮಕೂರಿನಲ್ಲಿ 7,000ಕ್ಕೂ ಜಾಸ್ತಿ ಅರ್ಜಿಗಳು ಬಾಕಿ ಇದಾವೆ ಸರ್. ಈ 3,500 ಇದರಲ್ಲಿ 3,500. ಬಟ್ ಏನಾಗಿದೆ ಅಂತ ಆಗ್ತಾ ಇಲ್ಲ ಅಂತ ಅರ್ಜಿ ಹಾಕಿಲ್ಲ ಸರ್. ಅದು ಅರ್ಜಿ ಆನ್ಲೈನೇ ತಗೊಳ್ಳಲ್ಲ. ಈಗ ಬಾಕಿ ನಿಮ್ಗೆ ಮೊದಲಾಗಾದರೆ ನಾವು ರೈಟಿಂಗಲ್ಲಿ ಹೋಗಿದೆ, ಇದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ನೀವು ತೊಗೊಂಡಲ್ಲೇ ಇದ್ರೆ ಇದೆಲ್ಲ ತೊಗೊಂಡ್ರೆ ಮಿನಿಮಮ್ 10,000 ಖಾತೆಗೂ ಹೆಚ್ಚು ಬರ್ತವೆ ಸರ್. ಸಕ್ಸಸ್ ಆದರೆ 10,000 ಖಾತೆಗೆ ಹೆಚ್ಚು ಬರ್ತವೆ. ನಮ್ಮದೇ ಸುಮಾರು ಒಂದು 700 ಖಾತೆ ಪೆಂಡಿಂಗ್ ಇದೆ. ಇನ್ನು ಈ ಖಾತಾ ಮಾಡಿಸಿಕೊಳ್ಳಲು ಜನರು ಗ್ರಾಮ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆಯತ್ತ ಹೋಗ್ತಾ ಇದ್ದು ಈ ಖಾತಾಗಾಗಿ ಪರದಾಡ್ತಿದ್ದಾರೆ. ಪಾಲಿಕೆಯಲ್ಲಿ ಈ ಖಾತೆ ಕೆಲಸ ಆಗ್ತಾ ಇದೆ, ಆದ್ರೆ ಗ್ರಾಮಗಳಲ್ಲಿ ಆಗ್ತಾ ಇಲ್ಲ. ಸರ್ಕಾರದ ಎಡವಟ್ಟಿನಿಂದ ಈ ಸಮಸ್ಯೆ ಆಗ್ತಾ ಇದೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯ ಸರ್ಕಾರದ ಏನು ಈ ಹೊಸ ಒಂದು ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡಿದೆ, ಆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಅಂದರೆ ಸಾರ್ವಜನಿಕರೇ ತಮ್ಮ ಅರ್ಜಿ ಅಹವಾಲನ್ನು ಅಲ್ಲಿ ಸಲ್ಲಿಸ್ಬೋದು ಅಂತ, ಮತ್ತು ಆ ಸಾರ್ವಜನಿಕರೇ ಆ ಒಂದು ಈ ಖಾತಾವನ್ನು ಅಲ್ಲೇ ತಮ್ಮ ಲಾಗಿನಲ್ಲೇ ಪಡೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಕೆಲವು 1.5 ತಿಂಗಳಿಂದ ನಡೆಸ್ತಾ ಇತ್ತು. ಆದರೆ ಆ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ತುಮಕೂರು ನಗರಾದ್ಯಂತ ಇದೆ, ಕರ್ನಾಟಕದಾದ್ಯಂತ ಸಾರ್ವಜನಿಕರು ಸಫರ್ ಪಡ್ತಾ ಇದ್ದಾರೆ. ಯಾಕಂದರೆ ಸಾಫ್ಟ್ವೇರ್ ಮಾಡಬೇಕಾದ್ರೆ ನೀವು ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ಮತ್ತು ಎಲ್ಲ ಒಂದು ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲೋ ಇಲ್ಲ ಒಂದು ತಾಲೂಕಲ್ಲೋ ಪೈಲಟ್ ಪ್ರಾಜೆಕ್ಟ್ ಮಾಡಿಬಿಟ್ಟು ಇದನ್ನು ತೆರೆದಿದ್ರೆ ಅನುಕೂಲ ಆಗ್ತಿತ್ತು. ಆದರೆ ಈ ಒಂದೇ ಸಮನೆ ನೀವು
ಆ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರು ಅರ್ಜಿ ಹಾಕಂಗೂ ಇಲ್ಲ, ಇಲ್ಲಿ ಕಾರ್ಪೊರೇಷನಲ್ಲಿ ಆಗಲಿ ಸ್ಥಳೀಯ ಸಮಸ್ಯೆಗಳಲ್ಲಿ ಅಧಿಕಾರಿ ವರ್ಗ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಈ ಒಂದು ವ್ಯವಸ್ಥೆಯನ್ನು ನೀವು ಆದಷ್ಟು ಬೇಗ ಸರಿಪಡಿಸಿದ್ರೆ ನೀವು ಮಾಡಿರುವಂಥ ಉದ್ದೇಶ ಒಂದು ಒಳ್ಳೆಯ ಉದ್ದೇಶ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇನ್ನು ಈ ಖಾತಾ ಗೊಂದಲದ ಬಗ್ಗೆ ಸದನದಲ್ಲಿ ಮಾಜಿ ಸಚಿವ ಸುನಿಲ್ ಕುಮಾರ್ ದನಿ ಎತ್ತಿದ್ದು, ಗ್ರಾಮೀಣ ಭಾಗಗಳಲ್ಲಿ ಈ ಖಾತಾ ಸಿಗದೆ 9A 11A ಸಿಗದೆ 3 ತಿಂಗಳಾಗಿದೆ. ಇದರಿಂದ ಜನರು ಮನೆ ಕಟ್ಟಲಾಗ್ತಾ ಇಲ್ಲ, ಪ್ರಾಧಿಕಾರದಲ್ಲಿ ಲೈಸೆನ್ಸ್ ತೆಗೆದುಕೊಳ್ಳಲು ಆಗ್ತಾ ಇಲ್ಲ. ಇದರಿಂದ ಜನರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಸಚಿವರನ್ನ ಭೇಟಿಯಾಗಿ ವಾಪಸ್ ಆಗ್ತಿದ್ದಾರೆ. ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಎಂದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸುನಿಲ್ ಕುಮಾರ್ ಕೆಂಡಕಾರಿದ್ರು. ಗ್ರಾಮೀಣ ಪ್ರದೇಶದಲ್ಲಿ ಈ ಖಾತಾ ಸಿಗದಲೆ 9 and 11 ಸಿಗದಲೆ 3 ತಿಂಗಳಾಯ್ತು. ಜನ ಮನೆ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಪ್ರಾಧಿಕಾರದಲ್ಲಿ ಲೈಸೆನ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಸರಿ ಸಚಿವರನ್ನ ಜನ ಭೇಟಿ ಮಾಡ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಬರ್ತಾರೆ. ಗ್ರಾಮ ಪಂಚಾಯತಿಗಳಿಗೆ ಬಂದ್ರೆ ಅನುದಾನಕ್ಕಿಲ್ಲ, ಈ ಖಾತಾ ಸಿಗ್ತಾ ಇಲ್ಲ, 9 and 11 ಸಿಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗಳು ಪ್ರವಾಸಿ ಕೇಂದ್ರಗಳಲ್ಲ, ಗ್ರಾಮ ಪಂಚಾಯಿತಿಗಳು ಆಲಿಸುವ ಕೇಂದ್ರಗಳು, ಸಮಸ್ಯೆಗಳನ್ನ ಆಲಿಸುವ ಕೇಂದ್ರಗಳಾಗಬೇಕಾಗಿತ್ತು. ಅಲ್ಲಿ ಏನು ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಪರಿಸ್ಥಿತಿ ಇವತ್ತು ಏನಾಗಬೇಕು? ಈ ಹಿನ್ನೆಲೆಯಲ್ಲಿ ವಿಕಾಸ ವಿರೋಧಿಯಾದಂತ ಸರ್ಕಾರ ಅನ್ನೋದನ್ನ ನಾನು ಹಳಿತಪ್ಪಿದ ಆಡಳಿತದಲ್ಲಿ ಈ ಸರ್ಕಾರದ ಬಗ್ಗೆ ಉಲ್ಲೇಖ ಮಾಡಬೇಕು ಮಾನ್ಯ ಅಧ್ಯಕ್ಷರೇ. ಒಟ್ನಲ್ಲಿ ತುಮಕೂರು ಮಾತ್ರವಲ್ಲದೆ ರಾಜ್ಯಾದ್ಯಂತ ಈ ಖಾತಾ ಪ್ರಾಬ್ಲಮ್ ಹೆಚ್ಚಾಗಿದ್ದು, ತುಮಕೂರಿನಲ್ಲಿ ಈವರೆಗೂ 7,500ಕ್ಕೂ ಹೆಚ್ಚು ಈ ಖಾತಾ ಅರ್ಜಿಗಳು ಬಾಕಿ ಇದ್ದು, ನಿತ್ಯ ಪಾಲಿಕೆಗಳು ನಗರಸಭೆ ಗ್ರಾಮ ಪಂಚಾಯಿತಿಗಳತ್ತ ಅಲಿದು ಸುಸ್ತಾಗ್ತಿದ್ದಾರೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಕೂಡ್ಲೇ ಈ ಖಾತಾಗೆ ಇರೋ ತೊಡಕನ್ನ ದೂರ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್ ಹಾಗೂ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.